ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡೋಲು ಕ್ರಿಯೇಷನ್. ಸೊ ನೀವೆಲ್ರೂ ಹೇಗಿದ್ದೀರಾ? ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನೀವು ನೋಡ್ದಂಗೆ ನಾನು ಟೋಟಲ್ 6 ಸೀರೆಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ 6 ಸೀರೆಗಳನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಹಾಗೆ ವಿಭಿನ್ನವಾಗಿದೆ. ಸೊ ಬನ್ನಿ ಇವತ್ತಿನ ಕಲೆಕ್ಷನ್ ಹೇಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಒಂದೊಂದು ಸೀರೆಯ ಬಾರ್ಡರ್ ಹೇಗಿದೆ, ಹಾಗೆ ಸೆರಗ್ ಹೇಗಿದೆ, ಮತ್ತೆ ಕಂಪ್ಲೀಟ್ ಡಿಸೈನ್ ಹೇಗಿದೆ ಅನ್ನೋದೆಲ್ಲವನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ವಿವರಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಇದರಲ್ಲಿ ನಿಮ್ಗೆ ಮಲ್ಮಲ್ ಕಾಟನ್ ಸ್ಯಾರಿ ಇದೆ, ಹಾಗೆ ಸಿಲ್ಕ್ ಸ್ಯಾರಿ ಇದೆ, ನೆಕ್ಸ್ಟ್ ಇಳಕಲ್ ಕಾಟನ್ ಸ್ಯಾರಿ ಇದೆ. ಸೊ ವೆರೈಟಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀರೆಯನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಈ ಒಂದು ಸೀರೆಯ ವಿಡಿಯೋವನ್ನ ನೋಡ್ತಾ ಯಾವ್ದಾದ್ರು ಒಂದು ಸೀರೆಯನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಾನು ಎಲ್ಲಾ ಸೀರೆಗಳ ಲಿಂಕ್ ಅನ್ನು ನಾನು ನಿಮ್ಗೆ ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಎರಡಲ್ಲೂ ಕೊಟ್ಟಿರ್ತೀನಿ. ತುಂಬಾ ಸಲ ಏನಾಗುತ್ತೆ, ಈ ತರ ಲಾಂಗ್ ವಿಡಿಯೋಗಳಿಗೆ ನೀವು ಕಮೆಂಟ್ ಅಲ್ಲಿ ಲಿಂಕ್ ಅಂತ ಹೇಳಿದ್ರೆ ಲಿಂಕ್ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ನಮ್ಮ ವಿಡಿಯೋಸ್ ಅನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ 3 ಕಡೆನೂ ನೋಡ್ಕೊಳ್ಬಹುದು. ಹಾಗಾಗಿ ನೀವು ಯಾವ ಆಪ್ ಅನ್ನು ಜಾಸ್ತಿ ಬಳಸ್ತೀರಾ ಅಲ್ಲಿ ನನ್ನನ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಎಲ್ಲಾ ಸೀರೆಗಳ ರೇಟು ಮತ್ತೆ ಅದರ ಬಾರ್ಡರ್ ಹೇಗಿದೆ ಮತ್ತೆ ಸೆರಗ್ ಹೇಗಿದೆ ಎಲ್ಲವನ್ನು ಡೀಟೇಲ್ ಆಗಿ ತಿಳಿಸ್ತಾ ನಾನು ಈ ಒಂದು ವಿಡಿಯೋವನ್ನ ಮುಂದುವರಿಸ್ತಾ ಹೋಗ್ತೀನಿ. ಹಾಗೆ ನಮ್ಮ ವಿಡಿಯೋಸ್ ಮತ್ತೆ ನಮ್ಮ ಕಂಟೆಂಟ್ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಗೊತ್ತೇ ಇದೆ, ಒಂದು ಲೈಕ್ ಅನ್ನ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ನೇಬರ್ಸ್, ವೆಲ್ ವಿಷರ್ಸ್ ಯಾರೆಲ್ಲ ಇದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಹಾಗೆ ಇಂಥ ಹಾಲ್ ವಿಡಿಯೋಸ್ ಗಳಿಗಾಗಿ ಆದಷ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್. ಸೊ ಇವತ್ತಿನ ಫಸ್ಟ್ ಸೀರೆ ನೋಡಬಹುದು, ನಾನು ಆಲ್ರೆಡಿ ವೇರ್ ಮಾಡ್ಕೊಂಡಿದೀನಿ. ಈ ತರ ಇದೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಫ್ಲೋಯಿ ಫ್ಯಾಬ್ರಿಕ್. ಇದು ನನಗೆ ಮೇನ್ ಇಷ್ಟ ಆಗಿದೆ, ಇದ್ರ ಫ್ಲೋಯಿ ಫ್ಯಾಬ್ರಿಕ್ ಗೆ ಮತ್ತೆ ಇದರ ಇಂಟ್ರಿಕೇಟ್ ಡಿಸೈನ್ ಅಂತಾನು ಹೇಳ್ಬೋದು. ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ತರ ಗೋಲ್ಡನ್ ಲೈನ್ಸ್ ಇದೆ, ನಿಮ್ಗೆ ಇಲ್ಲಿ ದೂರದಿಂದ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ. ಅಂಡ್ ಇದು ಒಂದ್ ಕಡೆ ನಿಮ್ಗೆ ಬಿಗ್ ಬಾರ್ಡರ್ ಇದೆ, ಹಾಗೆ ಒಂದ್ ಕಡೆ ಚಿಕ್ ಬಾರ್ಡರ್ ಇದೆ, ನೋಡಬಹುದು. ತುಂಬಾ ಬ್ಯೂಟಿಫುಲ್ ಸ್ಯಾರಿ. ಸ್ಯಾರಿಯ ಕಲರ್ ಕಾಂಬಿನೇಷನ್ ಗೆ ನನ್ಗೆ ಜಾಸ್ತಿ ಇಷ್ಟ ಆಯ್ತು. ಹಾಗೆ ಇದ್ರ ಸೆರಗು ಕೂಡ ಅಷ್ಟೇನೆ ನಿಮ್ಗೆ ಒಳ್ಳೆ ಏನ್ ಹೇಳ್ತಾರೆ ನವಿಲು ಆ ತರ ಪ್ಯಾಟರ್ನ್ ಡಿಸೈನ್ ಇದೆ. ವೆರಿ ಓವನ್ ಪ್ಯಾಟರ್ನ್ ಆಗಿರತ್ತೆ, ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ಮತ್ತೆ ಇದಕ್ಕೆ ನಿಮ್ಗೆ ಬಾರ್ಡರ್ ಏನಿದೆ ನೋಡಿ ಅದೇ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಪೀಸ್ ಕೂಡ ಬಂದಿದೆ. ಬಟ್ ನಾನು ಆಲ್ರೆಡಿ ನನ್ನ ಹತ್ರ ಇರುವಂತ ಒಂದು ಬ್ಲೌಸ್ ನ ಸದ್ಯಕ್ಕೆ ಮ್ಯಾಚ್ ಮಾಡ್ಕೊಂಡಿದೀನಿ, ಇನ್ನ ಬ್ಲೌಸ್ ಹೊಲ್ಸ್ಕೊಳ್ಬೇಕು. ಹಾಗಾಗಿ ಸೊ ಇದಿಷ್ಟು ಈ ಸೀರೆಯ ಒಂದು ಪರಿಚಯ. ತುಂಬಾ ಚೆನ್ನಾಗಿದೆ, ಒಂಥರ ಮೈಸೂರ್ ಸಿಲ್ಕ್ ತರಾನೇ ಫೀಲ್ ಕೊಡುತ್ತೆ. ಆಬ್ವಿಯಸ್ಲಿ ಮೈಸೂರ್ ಸಿಲ್ಕ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಎಲ್ರಿಗೂ ಗೊತ್ತೇ ಇದೆ, ಬಟ್ ಇದು ಆತರ ಒಂದು ಫೀಲ್ ಕೊಡುತ್ತೆ ಅಂತ ಹೇಳ್ಬಹುದು. ಸೊ ಈ ಸೀರೆಗೆ ನಾನು ಪೇ ಮಾಡಿರೋದು 774 ರುಪೀಸ್. ಸೊ ಬನ್ನಿ ನೆಕ್ಸ್ಟ್ ಸೀರೆ ಯಾವ ತರ ಇದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಸೀರೆ ಇವತ್ತು ನಾನು ತೋರಿಸ್ತಿರುವಂತದ್ದು ಈ ತರ ನಿಮ್ಗೆ ಇಳಕಲ್ ಕಾಟನ್ ನಲ್ಲಿ ಬಂದಿದೆ. ನೋಡಬಹುದು ಯಾವ ತರ ಇದೆ ಅಂತ ಹೇಳಿ. ಮೆರೂನ್ ಕಲರ್ ಸ್ಯಾರಿಗೆ ನಿಮ್ಗೆ ಒಂಥರ ಮಸ್ಟರ್ಡ್ ಎಲ್ಲೋ ಬಾರ್ಡರ್ ಬರ್ತಾ ಇದೆ. ಸೊ ಇಳಕಲ್ ಸ್ಯಾರಿ, ಮತ್ತೆ ಇದು ಈ ತರ ಥ್ರೆಡ್ ವರ್ಕ್ ಇರುವಂತ ಸ್ಯಾರಿ. ಇದು ತುಂಬಾ ಫೇಮಸ್ ಸ್ಯಾರಿ ಅಲ್ವಾ, ಎಲ್ರಿಗೂ ಗೊತ್ತೇ ಇರುತ್ತೆ. ಹಾಗೆ ಇದಕ್ಕೆ ನಿಮ್ಗೆ ಸೆರಗು ಈ ತರ ಬರ್ತಾ ಇದೆ. ರನ್ನಿಂಗ್ ಅಲ್ಲೇ ಬ್ಲೌಸ್ ಪೀಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕಾಂಟ್ರಾಸ್ಟ್ ಇಲ್ಲ, ರನ್ನಿಂಗ್ ಅಲ್ಲೇ ಬಂದಿರುವಂತ ಬ್ಲೌಸ್ ಪೀಸ್ ಕೂಡ ಇದೆ. ಇದು ಬ್ಯೂಟಿಫುಲ್ ಸ್ಯಾರಿ ಅಂತಾನೆ ಹೇಳ್ಬೋದು. ಮತ್ತೆ ಇದು ಕೂಡ ಅಷ್ಟೇನೆ, ಇಳಕಲ್ ಸೀರೆಗಳ ಬಗ್ಗೆ ಏನ್ ಹೇಳೋದ್ ಬೇಕಾಗಿಲ್ಲ, ಉಟ್ಕೊಳಕ್ಕಂತೂ ಆಸ್ ಯೂಶುವಲ್ ತುಂಬಾ ಕಂಫರ್ಟೇಬಲ್ ಆಗಿ ಇರುತ್ತೆ. ಮತ್ತೆ ನೋಡಕ್ಕೂ ಹಂಗೆ ಒಳ್ಳೆ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಸೊ ಓವರ್ ಆಲ್ ಒಂದು ಬಜೆಟ್ ಬೈ. ಮತ್ತೆ ಮೀಶೋದಲ್ಲಿ ಈ ತರ ಸೀರೆಗಳೆಲ್ಲ ಹೊರಗಡೆ ನೀವು ತಗೊಂಡ್ರೆ ಒಂದು 900-1000 ರೇಂಜ್ ಅಲ್ಲಿ ಇರುತ್ತೆ ಅನ್ಸುತ್ತೆ ಈ ತರದೆಲ್ಲ ಸೀರೆಗಳು. ಮೀಶೋದಲ್ಲಿ ನನಗಿದು ಜಸ್ಟ್ 740 ರುಪೀಸ್ಗೆ ರಿಸೀವ್ ಆಗಿದೆ. ಸೊ ತುಂಬಾ ಬ್ಯೂಟಿಫುಲ್ ಸೀರೆ ನೋಡಿ. ಸೊ ಇವತ್ತಿನ ನೆಕ್ಸ್ಟ್ ಸೀರೆ ಇದು ನೋಡಬಹುದು, ಇದು ಬನಾರಸಿ ಸಾಫ್ಟ್ ಕಾಟನ್ ಸ್ಯಾರಿ. ಸೊ ಇದ್ರ ಕಲರ್ ಕಾಂಬಿನೇಷನ್ ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಡಾರ್ಕ್ ರಾಣಿ ಪಿಂಕ್ ಕಲರ್, ಹಾಗೆ ಇದಕ್ಕೆ ಲೈಟ್ ಪಿಂಕ್ ಕಲರ್ ಬಾರ್ಡರ್ ಇದೆ, ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳ್ಬೋದು. ಮತ್ತೆ ಇದಕ್ಕೆ ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ತರ ಲೈನ್ಸ್ ಬಂದಿದೆ. ಇದೇನೋ ನೆಕ್ಲೆಸ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಮೋಸ್ಟ್ಲಿ. ಸೊ ಆ ತರ ಫುಲ್ ಆಲ್ ಓವರ್ ಸ್ಯಾರಿ ನಿಮ್ಗಿದೆ. ಸೀರೆಯ ಕಂಪ್ಲೀಟ್ ಡಿಸ್ಪ್ಲೇನ ನನ್ನ ರೈಟ್ ಸೈಡ್ ಗೆ ನೀವು ನೋಡಬಹುದು. ಸೊ ಇದಕ್ಕೆ ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಪೀಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಗ್ರ್ಯಾಂಡ್ ಪಲ್ಲು ಬರುತ್ತೆ, ಫುಲ್ ಗ್ರ್ಯಾಂಡ್ ಇದೆ ಪಲ್ಲು. ಇದೇನು ಅಂತಂದ್ರೆ ಇದು ಕೂಡ ಒಂದು ಬಜೆಟ್ ಬೈ ಅಂತಾನೆ ಹೇಳ್ಬಹುದು. ನಿಮ್ಗೆ ಕಡಿಮೆ ರೇಟ್ ಅಲ್ಲಿ
ಒಳ್ಳೆ ಗ್ರ್ಯಾಂಡ್ ಸೀರೆ ತರ ಫೀಲ್ ಕೊಡುತ್ತೆ. ಒಂದು 6-7 ಸಾವಿರ ರೇಂಜಿನ ಸೀರೆ ಯಾವ ತರ ಇರುತ್ತೆ ನೋಡಿ, ಆ ತರದ ಒಂದು ಫೀಲ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ನಾನು ಪೇ ಮಾಡಿರೋದು ಜಸ್ಟ್ 832 rupees. 832 rupeesಗೆ ಖಂಡಿತವಾಗಿ ಒಂದು ವರ್ತ್ ಸ್ಯಾರಿ ಅಂತಾನೆ ಹೇಳ್ತೀನಿ. ಬಿಕಾಸ್ ಅಷ್ಟು ಗ್ರ್ಯಾಂಡ್ ಲುಕ್ ಇದೆ, ಮತ್ತೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್. ಇದಕ್ಕೆ ನೀವು ಇದೇ ತರದ ಅಂದ್ರೆ ಇದರಲ್ಲಿ ಬಂದಿದೆಯಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಅನ್ನ ಹೊಲಿಸ್ಕೊಂಡು ಆವಾಗ ಈ ಸಾರಿಯನ್ನ ವೇರ್ ಮಾಡಿದಾಗ ಅದರ ಲುಕ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಸ್ಯಾರಿ, ಈ ಸಲದ ಸೀರೆಯ ಆರ್ಡರ್ ಗಳಲ್ಲಿ ನನ್ನ ಫೇವ್ರೆಟ್ ಅಂದ್ರೆ ಇದೇ ಆಯ್ತು. ಯಾಕಂದ್ರೆ ನನಗೆ ಈ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಎಲಿಗೆಂಟ್ ಅಂಡ್ ಬ್ಯೂಟಿಫುಲ್ ಅಂತ ಅನಿಸ್ತು. ಆಫೀಸ್ ವೇರ್ ಮಾಡೋರ್ಗೆ ಅಥವಾ ಡೈಲಿ ಸೀರೆಗಳನ್ನ ಪ್ರಿಫರ್ ಮಾಡೋರ್ಗೆ ಅಥವಾ ಏನೋ ಅಪರೂಪಕ್ಕೆ ಒಂದು ಚೇಂಜ್ ಬೇಕು ಅಂತ ಹೇಳೋರ್ಗೆಲ್ಲ ಖಂಡಿತವಾಗಿ ಇದು ಕಂಫರ್ಟಬಲ್ ಆಗಿರುತ್ತೆ. ಎಸ್ಪೆಷಲಿ ಕಾಟನ್ ಪ್ರಿಫರೆನ್ಸ್ ಯಾರಿಗಿರುತ್ತೆ ನೋಡಿ, ಕಾಟನ್ ಪ್ರಿಯರಿಗೆ ಹೇಳ್ ಮಾಡ್ಸಿದ ಸೀರೆ ಅಂತ ಹೇಳ್ಬೋದು. ಮಲ್ಮಲ್ ಕಾಟನ್ ಅಲ್ಲಿ ತರ್ಸಿದೀನಿ. ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ನೋಡಬಹುದು. ಈ ತರ ಸಿಂಪಲ್ ಲೈನ್ ಬಾರ್ಡರ್ ಇದೆ. ನೆಕ್ಸ್ಟ್ ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ರೀತಿ ಏನು ಪ್ರಿಂಟ್ ಇರುವಂತದ್ದು ಬ್ಯೂಟಿಫುಲ್ ಆಗಿದೆ. ಹಾಗೆ ಇದಕ್ಕೆ ಏನ್ ಮಾಡಿದ್ದಾರೆ, ಇದಕ್ಕೆ ಎಕ್ಸ್ಟ್ರಾ ಬ್ಲೌಸ್ ಅನ್ನ ಕೊಟ್ಟು ಕಳ್ಸಿದ್ದಾರೆ ನೋಡಿ. ಈ ತರದಿದೆ, 80 ಸೆಂಟಿಮೀಟರ್ ಆಗುವಷ್ಟು ಈ ಬಟ್ಟೆ ಇದೆ. ಸೊ ಈ ಒಂದು ಬ್ಲೌಸ್ ಪೀಸ್ ಅಲ್ಲಿ ಬ್ಲೌಸ್ ಹೊಲಿಸ್ಕೊಂಡು ಸೀರೆಯನ್ನ ಉಟ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಜಸ್ಟ್ ಬೇರೆ ಯಾವ್ದಾದ್ರು ಆಲ್ರೆಡಿ ಬ್ಲೌಸ್ ಇದ್ರೆ ಎಕ್ಸಿಸ್ಟಿಂಗ್ ಬ್ಲೌಸ್ ಇದ್ರೆ ಅದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಈ ತರ ಬರುತ್ತೆ. ಸೊ ಈ ಮಲ್ಮಲ್ ಕಾಟನ್ ಸ್ಯಾರಿಗೆ ನಾನ್ ಪೇ ಮಾಡಿರೋದು 417 rupees. ನೆಕ್ಸ್ಟ್ ಸ್ಯಾರಿ ನಿಮ್ಗೆ ಈ ತರದ್ದು ಕಾಟನ್ ಲಿನನ್ ಅಲ್ಲಿ ಬರ್ತಾ ಇದೆ. ನೋಡಬಹುದು, ಒಂಥರ ಇದು ಕ್ರೀಮ್ ಕಲರ್ ಮತ್ತೆ ಲೈಟ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂಥರ ಗ್ರ್ಯಾಂಡ್ ಬಾರ್ಡರ್ ತರ ಫೀಲ್ ಕೊಡ್ತಾ ಇದೆ. ಡೇ ಟು ಡೇ ಸ್ಯಾರಿ ವೇರ್ ಮಾಡೋರಿಗೆ, ಆಫೀಸ್ ಗೋಯಿಂಗ್, ಕಾಲೇಜ್ ಗೋಯಿಂಗ್ ಆ ತರ ಎಲ್ಲ ಇದ್ದವರಿಗೆ ತುಂಬಾ ಕಂಫರ್ಟಬಲ್ ಆಗಿದೆ, ಸಾಫ್ಟ್ ಆಗಿದೆ. ಹೇಗ್ ಉಟ್ಕೊಳ್ತೀವೋ ಅದೇ ತರ ಕುತ್ಕೊಳ್ಳುತ್ತೆ. ಮತ್ತೆ ಇಲ್ಲ ನಮ್ಗೆ ಈಗ ರೇಷ್ಮೆ ಸೀರೆ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ಸಿಂಪಲ್ ಆಗಿ ಉಟ್ಕೊಳ್ಳೋಣಪ್ಪ ಅಥವಾ ಯಾವ್ದಾದ್ರು ಸಿಂಪಲ್ ಟೈಪ್ ಸೀರೆ ಬೇಕು, ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆಲ್ಲ ಈ ತರದನ್ನ ತಗೊಳ್ಬಹುದು. ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಮಟೀರಿಯಲ್ ಅಷ್ಟೇ ಸಾಫ್ಟ್ ಆಗಿ ಇದೆ, ಕಾಟನ್ ಲಿನನ್ ಮಟೀರಿಯಲ್. ಮತ್ತೆ ಇದಕ್ಕೆ ನಿಮ್ಗೆ ಈ ತರ ಕಾಂಟ್ರಾಸ್ಟ್ ಅಲ್ಲಿ ಪ್ಲೇನ್ ಅಲ್ಲಿ ಬ್ಲೌಸ್ ಪೀಸ್ ಕೂಡ ಇದೆ. ಹಾಗೆ ಇದಕ್ಕೆ ಒಂದು ಸೆರಗು ಕೂಡ ಇರುವಂತದ್ದು. ನನ್ನ ರೈಟ್ ಸೈಡ್ಗೆ ನೀವು ಕಂಪ್ಲೀಟ್ ಡಿಸ್ಪ್ಲೇ ಅನ್ನ ನೋಡಬಹುದು. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸೀರೆ. ಆಕ್ಚುಲಿ ಇದು ಹೀಗೆ ನೋಡೋದಕ್ಕಿಂತ ಇದನ್ನ ವೇರ್ ಮಾಡಿದಾಗ್ಲೇ ನಮ್ಗೆ ಅದರ ಬ್ಯೂಟಿ ಕಾಣಿಸೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನೋಡಕ್ಕೆ ಸ್ವಲ್ಪ ಕಲರ್ ಡಿಮ್ ಅಂತ ಅನಿಸ್ಬೋದು, ಲೈಟ್ ಕಲರ್ ಆಗಿರೋದ್ರಿಂದ, ಬಟ್ ವೇರ್ ಮಾಡಿದಾಗ ಸಖತ್ತಾಗಿ ಇರುತ್ತೆ. ಸೊ ಈ ಸ್ಯಾರಿಗೆ ನಾನು ಪೇ ಮಾಡಿರೋದು 479 rupees. ಕೊನೆಯ ಸೀರೆ ಯಾವ ತರ ಇದೆ ಅಂತ ನೋಡೋಣ. ಇದು ಕೂಡ ಅಷ್ಟೇನೆ ನಿಮ್ಗೆ ಬನಾರಸ್ ಸಿಲ್ಕ್ ಅಲ್ಲಿ ತರ್ತಿರುವಂತದ್ದು. ನೋಡಕ್ಕೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಒಂದ್ ಸೈಡ್ ನಿಮ್ಗೆ ಈ ತರ ಬಿಗ್ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಒಂದ್ ಸೈಡ್ ಚಿಕ್ಕ ಬಾರ್ಡರ್ ಕೊಟ್ಟಿದ್ದಾರೆ. ಸರಿ ಓವನ್ ಪ್ಯಾಟರ್ನ್ ಅಲ್ಲಿ ಬಂದಿರುತ್ತೆ. ಹಾಗೆ ಆಲ್ ಓವರ್ ಸ್ಯಾರಿ ನಿಮ್ಗೆ ಈ ತರ ಚೆಕರ್ಡ್ ಪ್ಯಾಟರ್ನ್ ಅನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ಸೀರೆ ಇದೇ ತರ ಚೆಕ್ಸ್ ಇರುವಂತದ್ದು. ಹಾಗೆ ಗ್ರ್ಯಾಂಡ್ ಪಲ್ಲು ಇದೆ. ಪಲ್ಲು ಆಕ್ಚುಲಿ ಅಂದ್ರೆ ಏನು ಥ್ರೆಡ್ ವರ್ಕ್ ಅಲ್ಲಿ ಗ್ರ್ಯಾಂಡ್ ಅಂತ ಫೀಲ್ ಕೊಡ್ತಾ ಇದೆ. ಓಕೆ, ಓವರ್ ಆಲ್ ಒಂದು ಇದು ಕೂಡ ಅಷ್ಟೇನೆ ಗ್ರ್ಯಾಂಡ್ ಲುಕ್ ಇರುವಂತ ಸೀರೆ ಅಂತ ಹೇಳ್ಬೋದು. ಹಾಗೆ ಈ ಸೀರೆಗೆ ನಾನು ಕೊಟ್ಟಿರುವಂತದ್ದು 665 rupees. ಸೊ ನೋಡಿದ್ರಲ್ವಾ ಇವತ್ತಿನ 6 ಸೀರೆಗಳು ಯಾವ ತರ ಇತ್ತು ಅಂತ ಹೇಳಿ. ಅದರ ಬಾರ್ಡರ್, ಅದರ ಸೆರಗು ಪ್ರತಿಯೊಂದನ್ನು ಡೀಟೇಲಿಂಗ್ ಆಗಿ ನಾನು ತಿಳಿಸಿದ್ದೀನಿ. ಹಾಗೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ಕ್ವಶನ್ ಕೇಳಿ, ನಾನು ಅದಕ್ಕೆ ಉತ್ತರಿಸ್ತೀನಿ. ಹಾಗೆ ಎಲ್ಲದ್ರದ್ದು ಪ್ರೈಸ್ ಕೂಡ ಹೇಳಿದೀನಿ. ಹಾಗೆ ಎಲ್ಲಾ ಸೀರೆಗಳ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಾಮೆಂಟ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.